ನಮ್ಮ ಅಶೀಮ್ ಮುನೀರ್ ಪಾಕ್ ಜನರಲ್ದಂತವ ಅಮೇರಿಕಾ ಅಧ್ಯಕ್ಷರ ಜೊತೆ ಹೋಗಿ ಊಟ ಮಾಡಿ ಬಂದರು, ಭೋಜನ ಕೊಟ್ಟಕ್ಕೆ ಹೋದರು. ಇವೆಲ್ಲ ಏನು ನಾವು ಸೋತೀವಂತಲ್ಲ. ಮತ್ತು ಜಗದ ಯಾವ ದೇಶನೂ ಹೌದಪ್ಪ ಪಾಕಿಸ್ತಾನ ಭಯೋತ್ಪಾದಕ ದೇಶದ ಕರೀಲಿಲ್ಲ, ಇದು ಸೋಲಲ್ಲ ನಿಮ್ಮದು ಅಂತ ಇವ್ರು ಕೇಳ್ತಾ ಇದ್ದಾರೆ. ಇವ್ರು ಕೇಳೋದ್ರಲ್ಲಿ ಅರ್ಥದ ಯಾಕೆ ಅನ್ನಲಿಲ್ಲ. ಮತ್ತು ನೀವು 51 ಜನರ ಸಂಸದರನ್ನು ತೊಗೊಂಡು 33 ದೇಶಗಳೆಲ್ಲ ಅಡ್ಡಾಡಿ ಬಂದರೆ ಯಾವ ಒಂದು ದೇಶನೂ ಓಪನ್ ಆಗಿ ಮಾತಾಡಲಿಲ್ಲ ಇದನ್ನಂತ ಅವ್ರು ಕೇಳ್ತಾ ಇದ್ದಾರೆ. ಅಂದರೆ ಒಟ್ಟಾರೆಯಾಗಿ ಹೇಳುವಂಥದ್ದು ಏನಪ್ಪ ಅಂದ್ರೆ, ಕೇವಲ ನಮ್ಮ ಮೋದಿಜಿಯವರು ಹಿಂದಿನ ಕಾಂಗ್ರೆಸ್ ತಪ್ಪುಗಳನ್ನು, ನೆಹರು ತಪ್ಪುಗಳನ್ನು ಇವತ್ತು ವಾದ ಮಾಡ್ತಿದ್ರೆ ಉತ್ತರ ಅಲ್ಲ ಅದು. ಹೌದು, ಈಗ ಅದು ಪೆಟ್ಟಿಂದ ಜನ ರೋಷೋಗೆ ರೊಚ್ಚಿಗೆ ಅಂತ ಹೊರಗೆ ಕಳಿಸಿದ್ದಾರೆ. ಬೇಡ ನಿಮ್ಮ ಕಡೆ ಏನೂ ಆಗೋದಿಲ್ಲ, ಏನು ಪಾಕಿಸ್ತಾನ ನಿಮ್ಮ ಮನಸ್ಸಿಗೆ ಆಗಿರಲಿಲ್ಲ, ಏನೂ ಆಗಿರಲಿಲ್ಲ ಅಂತ ಹೊರಗೆ ಹಾಕಿದ್ದಾರೆ. ಇವತ್ತು ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ, ಮತ್ತು ನೀವೇನು ಮಾಡ್ತಾಯಿದ್ದೀರಿ? ನಿಮಗೂ ಅವಕಾಶ ಬಂದಿತ್ತಲ್ಲ ಇದು ಗೆಲ್ಲುವಂಥದ್ದು, ಕೈ ಕಟ್ಟಿದ್ರೆ ಯಾಕೆ ಅಂತ ಅನ್ನುವಂಥ ಪ್ರಶ್ನೆನ ನಮ್ಮ ಏನಪ್ಪ ಅಂತಂದ್ರೆ ರಾಹುಲ್ ಗಾಂಧಿಯವ್ರು ಕೇಳ್ತಾ ಇದ್ದಾರೆ. ಜೊತೆಗೆ ಪಹಲ್ಗಾಮ್ ಘಟನೆಯಂತ ಒಂದೇ ಒಂದು ದೇಶವು ಪಾಕಿಸ್ತಾನ ಇದೇ ಹೇಳಿ ನೀವು ಜಸ್ಟ್ ಖಂಡಿಸಿಲ್ಲ ಯಾಕೆ ಅನ್ನೋಂಥ ಮಾತು. ಅದೇ ಕಾಲಕ್ಕೆ ನೀವು ಸಶಸ್ತ್ರ ಪಡೆಗಳನ್ನು ಬಳಸಲು ಬಯಸಿದರೆ ನಿಮಗೆ 100% ರಾಜಕೀಯ ಇಚ್ಛಾಶಕ್ತಿ ಇರಬೇಕು. ನೀವು ಇದನ್ನು ಯುದ್ಧಕ್ಕೆ ಹೇಳಿದ್ದ ಮೇಲೆ 100% ಇಚ್ಛಾಶಕ್ತಿ ಇರಬೇಕು. ನಾವು ಇದನ್ನು ಬಿಡುವಾಗಿಲ್ಲ ಅಂತೇಳಿ ನೀವು ಒಂದು ಸಣ್ಣ ರಿಕ್ವೆಸ್ಟಿಗೆ ಯಾಕೆ ಮಾಡಿದ್ರಿ ಅನ್ನುವಂಥದ್ದು. ಜೊತೆಗೆ ಈಗ ನಡಕ್ಕೆ ಯಾರಿಲ್ಲ ಅಂತ ಹೇಳ್ತೀರಿ ಅಷ್ಟೇ. ಟ್ರಂಪ್ ಅವ್ರು ನಮಗೆ ಹೇಳಿಲ್ಲ, ನೇರವಾಗಿ ಯಾಕೆ ನೀವು ಹೇಳ್ತಾ ಇಲ್ಲ ಅನ್ನೋ ಪ್ರಶ್ನೆಗಳು ಇನ್ನೂ ನಮ್ಮ ಮೋದಿಯವರು ಉತ್ತರ ಕೊಡಬೇಕಾಗಿದೆ ಮತ್ತು ಚರ್ಚೆಗಳಾಗ